ಹಾಗೂ ಜೆಡಿಎಸ್ನ ಮಧ್ಯೆ ಸೀಟು ಹಂಚಿಕೆಯ ವಿಚಾರ ಕಂಪನವನ್ನ ಸೃಷ್ಟಿ ಮಾಡ್ತಾ ಇದೆ. ಇನ್ನು ಮೈತ್ರಿಯಲ್ಲಿ ಬಿರುಕು ಮೂಡಿಸುವಂತಹ ಅನುಮಾನಗಳು ಕೂಡ ವ್ಯಕ್ತ ಆಗ್ತಾ ಇದೆ. ಜೆಡಿಎಸ್ಗೆ 2 ಕ್ಷೇತ್ರವನ್ನ ಬಿಟ್ಕೊಡೋದಕ್ಕೆ ಮನಸ್ಸು ಮಾಡಿದ್ಯಾ ಅಥವಾ 3 ಕ್ಷೇತ್ರಗಳನ್ನ ಬಿಟ್ಕೊಡೋದಕ್ಕೆ ಮನಸ್ಸು ಮಾಡಿದ್ಯಾ ಅನ್ನೋ ಗೊಂದಲ ಕಂಟಿನ್ಯೂ ಆಗ್ತಾ ಇದೆ. ಬಿಜೆಪಿ ಹೈಕಮಾಂಡ್ ನಿಂದ ಇನ್ನೂ ಕೂಡ ಸ್ಪಷ್ಟ ಸಂದೇಶ ಬಂದಿಲ್ಲ. ಆದ್ರೂ 3 ಕ್ಷೇತ್ರದಲ್ಲಿ ನಾವು ಸ್ಪರ್ಧೆ ಮಾಡ್ತೀವಿ ಅಂತ ಈಗಾಗಲೇ ಘೋಷಣೆಯನ್ನ ಎಚ್.ಡಿ. ಕುಮಾರಸ್ವಾಮಿ ಅವರು ಮಾಡಿದ್ದಾರೆ. ಕುಮಾರಸ್ವಾಮಿ ಮಾತಿಗೆ ಬಿಜೆಪಿ ಹೈಕಮಾಂಡ್ ನ ನಿಲುವೇನು ಕಾದು ನೋಡುವಂತಹ ತಂತ್ರಕ್ಕೆ ಜೆಡಿಎಸ್ ನಾಯಕರು ಹೋಗಿದ್ದಾರೆ. 3 ಸೀಟು ಒಂದೊಮ್ಮೆ ಅಂದುಕೊಂಡ ಹಾಗೆ ಸಿಗದೆ ಹೋದ್ರೆ ಜೆಡಿಎಸ್ ನ ನಡೆ ಏನಾಗುತ್ತೆ ಅನ್ನೋ ಪ್ರಶ್ನೆ ಕೂಡ ಇದ್ದೇ ಇದೆ. ಜೆಡಿಎಸ್ ಏನ್ ಮಾಡುತ್ತೆ, ಜೆಡಿಎಸ್ ಹತ್ರ ಇರುವಂತಹ ವಿಕಲ್ಪ ಅಂದ್ರೆ ಆಪ್ಷನ್ಸ್ ಏನೇನು ಅನ್ನೋ ಪ್ರಶ್ನೆ ಕೂಡ ಇದ್ದೇ ಇದೆ. ಒಂದು ಮೈತ್ರಿಯಲ್ಲಿ ಆರಂಭಿಕ ಹಂತದಲ್ಲಿ ನಂಬಿಕೆ ಜೊತೆಗೆ ದೀರ್ಘಕಾಲದಲ್ಲಿ ಹೋಗುವಂತಹ ಮನಸ್ಥಿತಿ ಇರಬೇಕು. ಆದ್ರೆ ಈ ಮೈತ್ರಿ ವಿಚಾರದಲ್ಲಿ ಅಪನಂಬಿಕೆ ಹಾಗೂ ಅನುಮಾನ ಆರಂಭದಲ್ಲೇ ವ್ಯಕ್ತವಾದ ಹಾಗೆ ಕಾಣಿಸ್ತಾ ಇದೆ. ಇದಕ್ಕೆ ಈ ಸಮಸ್ಯೆಗೆ ಪರಿಹಾರ ಕೊಡಬೇಕಾಗಿರೋರು ಪರಿಹಾರವನ್ನ ಕೊಡದೇ ಇರೋದು ಕೂಡ ಜೆಡಿಎಸ್ ನಾಯಕರನ್ನ ತೀವ್ರ ಅಸಮಾಧಾನಕ್ಕೆ ತಳ್ಳಿದಂತೆ ಕಾಣಿಸ್ತಾ ಇದೆ. ನೋಡಿ, ಮೈತ್ರಿ ವಿಚಾರದಲ್ಲಿ ಕರ್ನಾಟಕದಲ್ಲಿ ಆದಂತಹ ಸಮಸ್ಯೆ ಉಳಿದ ಭಾಗದಲ್ಲಿ ಬಿಜೆಪಿ ಜೊತೆಗೆ ಮೈತ್ರಿ ಮಾಡ್ಕೊಂಡಿರುವ ಪಕ್ಷಗಳಿಗಾಗಿಲ್ಲ. ಒಂದು ಎಕ್ಸಾಂಪಲ್ ನಾನು ಕೊಟ್ಬಿಡೋದಾದ್ರೆ, ಬಿಹಾರದಲ್ಲಿ ಬಿಜೆಪಿ ಹಾಗೂ ಜೆಡಿಯು 16-17 ಸೀಟ್ ಅಂತ ಹಂಚಿಕೆ ಮಾಡ್ಕೊಂಡು ಆರಾಮ್ಸೆ ಈಗ ಚುನಾವಣೆಯನ್ನು ಫೇಸ್ ಮಾಡ್ತಾ ಇದ್ದಾರೆ. ಬಟ್ ಕರ್ನಾಟಕದ ಸಿಚುವೇಶನ್ ಮಾತ್ರ ಬೇರೆ ಇದೆ. ಕೇವಲ ಜೆಡಿಎಸ್ ನ ಹಳೆ ಮೈಸೂರು ಭಾಗದಲ್ಲಿ ಮಾತ್ರ ಮೈತ್ರಿಯನ್ನ ಸೀಮಿತಗೊಳಿಸೋ ಕೆಲಸವನ್ನ ತೆರೆಮರೆಯಲ್ಲಿ ಬಿಜೆಪಿ ನಾಯಕರು, ರಾಜ್ಯ ಬಿಜೆಪಿ ನಾಯಕರು ಮಾಡ್ತಾ ಇದ್ದಾರಾ? ಒಂದು ಪ್ರಶ್ನೆ ಇದೆ. ಎರಡನೇ ಪ್ರಶ್ನೆ, ಇಲ್ಲಿ ಒಂದು ವೇಳೆ ರಾಜ್ಯ ಬಿಜೆಪಿ ನಾಯಕರು ನಮಗೆ ಸಮರ್ಪಕವಾಗಿ ಸ್ಪಂದಿಸ್ತಾ ಇಲ್ಲ ಅನ್ನೋ ಭಾವನೆ ಆಳವಾಗಿ ಜೆಡಿಎಸ್ ನಲ್ಲಿ ಕೂತ್ಕೊಂಡ್ಬಿಟ್ರೆ ಅವರು ಈ ಮೈತ್ರಿಯ ವಿಚಾರದಲ್ಲಿ ಮರುಚಿಂತನೆಯನ್ನೇನಾದ್ರೂ ಮಾಡುವಂತಹ ಸಾಧ್ಯತೆ ಇದೆಯಾ ಅನ್ನೋ ಪ್ರಶ್ನೆ ಕೂಡ ಇದ್ದೇ ಇದೆ. ಡೀಟೇಲ್ಸ್ ಈಗ ನಾವು ನೋಡ್ತಾ ಹೋಗೋಣ. ಇದಕ್ಕೆ ಸಂಬಂಧಪಟ್ಟಂತೆ 3 ಕ್ಷೇತ್ರಗಳು ಬೇಕೇ ಬೇಕು ಅಂತ ಕುಮಾರಸ್ವಾಮಿ ಅವರು ಡಿಮ್ಯಾಂಡ್ ಇಟ್ಟಿದ್ದಾರೆ. ಆ ಕ್ಷೇತ್ರಗಳು ನಿಮಗೆ ಗೊತ್ತೇ ಇದೆ. ಒಂದು ಜೆಡಿಎಸ್ ನ ಬೇರು ಆಳವಾಗಿ ಇರುವಂತಹ ಕ್ಷೇತ್ರ ಹಾಸನ, ಮಂಡ್ಯ ಜೊತೆಗೆ ಕೋಲಾರ. ಕೋಲಾರದ ವಿಚಾರದಲ್ಲಿ ಮಾತ್ರ ಕನ್ಫ್ಯೂಷನ್ ಅನ್ನ ಬಿಜೆಪಿ ಕ್ರಿಯೇಟ್ ಮಾಡಿದೆ ಅನ್ನೋದು ಜೆಡಿಎಸ್ ನಾಯಕರ ಆರೋಪ. ಹಾಸನ, ಮಂಡ್ಯ ಮತ್ತು ಕೋಲಾರ ನಮಗ್ ಬೇಕು, ನಾವು ಈಗಾಗಲೇ ಅದರಲ್ಲಿ ಸ್ಪರ್ಧೆ ಮಾಡ್ತೀವಿ ಅಂತ ಹೇಳಿ ಅಭ್ಯರ್ಥಿಗಳನ್ನ ಕೋರ್ ಕಮಿಟಿ, ಈ ಜೆಡಿಎಸ್ ನವರದ್ದು ಕೋರ್ ಕಮಿಟಿ ಸಭೆ ಆಗುತ್ತಲ್ಲ, ಅದ್ರಲ್ಲಿ ಫೈನಲೈಸ್ ಮಾಡಿ ಘೋಷಣೆ ಕೂಡ ಮಾಡಿದ್ದಾರೆ. ಅಂದ್ರೆ ಅಧಿಕೃತ ಘೋಷಣೆ ಅಲ್ಲ, ಬಟ್ ಯಾರ ಅಭ್ಯರ್ಥಿ ಆಗ್ತಾರೆ ಅಂತ ಹೇಳಿ ಅವರವರೇ ಮಾತಾಡ್ಕೊಂಡಿದ್ದಾರೆ. ಬಟ್ ಬಿಜೆಪಿಯಿಂದ ಇನ್ನೂ ಸಂದೇಶ ಬಂದಿಲ್ಲ. ಒಂದು ವೇಳೆ 3 ಸ್ಥಾನ ಜೆಡಿಎಸ್ ಬಯಸ್ತಾ ಇರೋ ಹಾಗೆ ಕೊಡದೆ ಹೋದ್ರೆ ಈ ಮೈತ್ರಿಯ ವಿಚಾರದಲ್ಲಿ ಮರುಚಿಂತನೆಯನ್ನ ಮಾಡ್ತೀವಿ ಅನ್ನೋ ಸಂದೇಶವನ್ನ ಕೂಡ ನಿನ್ನೆ ಕುಮಾರಸ್ವಾಮಿ ಅವರು ಪ್ರತಿ ಮಾತಿನಲ್ಲೂ ಕೂಡ ಕೊಟ್ಟ ಹಾಗೆ ಇತ್ತು. ಆಮೇಲೆ ಈ 3 ಕ್ಷೇತ್ರದಲ್ಲಿ ತನ್ನ ಶಕ್ತಿಯ ಮೇಲೆ ಜೆಡಿಎಸ್ಗೆ ನಂಬಿಕೆ ಇದೆ. ಏಕಾಂಗಿಯಾಗಿ ನಾನು ಟ್ರಯಾಂಗುಲರ್ ಫೈಟ್ ಆದ್ರೂ ಗೆಲ್ಲುವಂತಹ ಸಾಧ್ಯತೆ ಇದೆ ಅನ್ನೋದು ಜೆಡಿಎಸ್ ನ ತೋಳ್ಬಲದ ನಂಬಿಕೆ ಆಗಿದೆ. ಹೀಗಾಗಿ ಅವ್ರು ಯೋಚನೆ ಮಾಡ್ತಾ ಇಲ್ಲ. ದೇವೇಗೌಡರು ಮತ್ತೊಮ್ಮೆ ಬಿಜೆಪಿ ಹೈಕಮಾಂಡ್ ಜೊತೆ ಚರ್ಚೆ ಮಾಡುವಂತಹ ವಿಕಲ್ಪ ಸೃಷ್ಟಿ ಆದ್ರೂ ಆಗಬಹುದು. ಬಿಕಾಸ್ ಈ ಮೈತ್ರಿ ಆಗಿರೋದು ನೆನಪಿರ್ಲಿ ವೀಕ್ಷಕರೇ, ರಾಜ್ಯ ಮಟ್ಟದಲ್ಲ, ರಾಷ್ಟ್ರ ಮಟ್ಟದಲ್ಲೇ ಅದು ಫೈನಲ್ ಆಗಿರೋದು. ಅಂದ್ರೆ ದೆಹಲಿ ನಾಯಕರ ನಡುವೆನೆ ಅದು ಫೈನಲ್ ಆಗಿರೋದು. ಸೊ ಮತ್ತೊಮ್ಮೆ ದೆಹಲಿಯ ಕದ ಅಥವಾ ಬಿಜೆಪಿ ಹೈಕಮಾಂಡ್ ನ ಕದ ತಟ್ಟುವಂತಹ ಸಾಧ್ಯತೆ ದೇವೇಗೌಡರ ಮೂಲಕ ಇದೆ ಅಂತ ತಿಳಿದು ಬರ್ತಾ ಇದೆ. ಜೆಡಿಎಸ್ ಬಿಜೆಪಿಯ ಹೊಂದಾಣಿಕೆ ಜೆಡಿಎಸ್ಗೆ ಏನಂತ ದೊಡ್ಡ ಮಟ್ಟದ ಅನುಕೂಲ ಇಲ್ಲ. ಇವರೆಲ್ಲ ಹೇಳಿದ್ದು ನಮ್ಮ ಪಕ್ಷದ ಮುಖಂಡರುಗಳು. 18 ಲೋಕಸಭಾ ಕ್ಷೇತ್ರದಲ್ಲಿ ಜೆಡಿಎಸ್ ಪಕ್ಷದ ಮತ ಏನಿದೆ, ಆ ಮತದಲ್ಲಿ ಸುಮಾರು 3-4% ಸ್ವಿಂಗ್ ಆದರೆ ಬಿಜೆಪಿ ಅಭ್ಯರ್ಥಿಗಳಿಗೆ 18 ಲೋಕಸಭಾ ಕ್ಷೇತ್ರದಲ್ಲಿ ನಮ್ಮ ಪಕ್ಷದ ದುಡಿಮೆ ಇವತ್ತು ಬಿಜೆಪಿಗೆ ಅನುಕೂಲ ಆಗ್ತದೆ. ಇದನ್ನು ಹೈಕಮಾಂಡ್ ಗಮನಕ್ಕೆ ತನ್ನಿ, ಬಿಜೆಪಿ ನಾಯಕರಿಗೂ ತನ್ನಿ, ಸರಿಯಾದ ರೀತಿ ಬಳಕೆ ಮಾಡ್ಕೊಳ್ಳಿ. ಇಲ್ಲೇ ಇದ್ರ ಮುಂದೆ ಪೆಟ್ಟು ಬಿದ್ದರೆ ಅದರ ಸಾಧಕ ಬಾಧಕಗಳು ಅವ್ರ ಜವಾಬ್ದಾರಿ, ನಾವು ಜವಾಬ್ದಾರರಾಗಲ್ಲ. ನಾನು ಏನು 6 ಸೀಟು 7 ಸೀಟ್ ಏನು ಕೇಳಿಲ್ಲ. ನಾನು ನಮ್ಮ ಒಂದು ನಡುವೆ ಮಾತುಕತೆ ನಡೆದಂಥ ದಿನದಿಂದಲೂ ನಾವು ಕೇಳಿರ್ತಕ್ಕಂಥದ್ದೇ 3 ಸೀಟು, 3-4 ಸೀಟ್ ಕೇಳಿದ್ದೇವೆ. ಬಹುಶಃ ನಮ್ಮ ಶಕ್ತಿ ಅವ್ರಿಗೂ ಗೊತ್ತಿದೆ. 3-4 ಸೀಟನ್ನು ಇವತ್ತು ಕೊಡ್ತಾರೆ ಅಂತಕ್ಕಂಥ ನಂಬಿಕೆಯನ್ನು ನಾನು ಇಟ್ಕೊಂಡಿದ್ದೇನೆ. 2 ಸೀಟ್ ತಗೊಳ್ಳಿಕ್ಕೆ ನಾನು ಇಷ್ಟೆಲ್ಲ ಪ್ರಯತ್ನ ಪಡಬೇಕಾ, ಇಷ್ಟೆಲ್ಲ ಹೊಂದಾಣಿಕೆ ಬೇಕಾ ನನಗೆ? ಹಾಸನದಲ್ಲಿ ಮತ್ತು ಮಂಡ್ಯದಲ್ಲಿ ಈಗಲೂ ಹೇಳ್ತೀನಿ, ಸ್ವತಂತ್ರವಾಗಿ ನಮ್ಮ ಅಭ್ಯರ್ಥಿಗಳು ಗೆಲ್ತಾರೆ. ಸ್ವತಂತ್ರವಾಗಿ ಹೋದರೆ ಟ್ರಯಾಂಗ್ಯುಲರ್ ಕಂಟೆಸ್ಟ್ ಆದರೆ ಸುಲಭವಾಗಿ ಗೆಲ್ತೀವಿ, ಸುಲಭವಾಗಿ ಗೆಲ್ತೀವಿ. ಯಾವ ಗೊಂದಲವೂ ಇಲ್ಲ. ನಾನೀಗಾಗಲೇ ಹೇಳಿದ್ದೇನೆ, 3 ಕ್ಷೇತ್ರದಲ್ಲಿ ಜನತಾದಳದ ಅಭ್ಯರ್ಥಿಗಳು ಚುನಾವಣೆಗೆ ನಿಲ್ತಾ ಇದ್ದೇವೆ. ಹಾಸನ, ಮಂಡ್ಯ
ಮತ್ತು ಕೋಲಾರ.